ಕಾಳರಾತ್ರಿ. ಕಾಳರಾತ್ರಿ ಎಂಬುದು ನವರಾತ್ರಿಯ 9 ನವದುರ್ಗೆಯರ ರೂಪದಲ್ಲಿ 7ನೆಯದು. ಕಾಳರಾತ್ರಿ ದೇವಿಯು ಭಯಾನಕ ರೂಪಗಳಲ್ಲಿ ಒಂದಾಗಿದೆ. ಕಾಳರಾತ್ರಿ ದೇವಿಗೆ ಕಾಳಿ ಎಂದು ಕೂಡ ಕರೆಯಲಾಗುತ್ತದೆ. ದೇವಿಯ ಈ ಉಗ್ರ ರೂಪವು ನಕಾರಾತ್ಮಕ ಹಾಗೂ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ರೂಪ ಎಂದು ನಂಬಲಾಗಿದೆ. ಪಾರ್ವತಿಯ ದೇಹದಿಂದ ಅಂಬಿಕಾ ಅಂದರೆ ಕೌಶಿಕಿ ಮತ್ತು ಚಂಡಿಕೆಯರು ಹೊರಬಂದ ನಂತರ ಪಾರ್ವತಿಯ ಚರ್ಮವು ಕಪ್ಪು ಮೋಡಗಳ ವರ್ಣದಂತೆ ಅತ್ಯಂತ ಕಪ್ಪಾಗುತ್ತದೆ, ಬಹುತೇಕ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ ಪಾರ್ವತಿಗೆ ಕಾಳಿಕಾ ಅಥವಾ ಕಾಳರಾತ್ರಿ ಎಂದು ಕರೆಯಲಾಗುತ್ತದೆ. ಅವಳು ತನ್ನ ಕೈಯಲ್ಲಿ ರಕ್ತ ತುಂಬಿದ ತಲಬುರುಡೆಯ ಬಟ್ಟಲನ್ನು ಹಿಡಿದುಕೊಂಡಿದ್ದಾಳೆ. ಕಾಲರಾತ್ರಿ ಎಂಬ ಪದದಲ್ಲಿ ಕಾಲ ಎಂದರೆ ಸಮಯ ಅಥವಾ ಕಪ್ಪು ಎಂದು ಅರ್ಥ. ಕುಶಿಕ ಋಷಿ ಧ್ಯಾನದಲ್ಲಿ ಮುಳುಗಿದ್ದಾಗ ಕತ್ತಲೆಯ ಆವರಿಸಿರುವಾಗ ಶಕ್ತಿಯನ್ನು ಅರಿತುಕೊಂಡನು. ಹೀಗಾಗಿ ರಾತ್ರಿಯನ್ನು ಸ್ತೋತ್ರದ ರೂಪದಲ್ಲಿ ಸರ್ವಶಕ್ತ ದೇವಿಯಾಗಿ ಆಹ್ವಾನಿಸಿದನು. ಕಾಲರಾತ್ರಿ ಎಂದರೆ ರಾತ್ರಿಯ ಕತ್ತಲೆಯನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಗಳಿಗೆ ಭಯಾನಕ ಸ್ಥಿತಿಯನ್ನು ಇದು ಉಂಟು ಮಾಡುತ್ತದೆ. ಆದರೆ ದೇವಿಯ ಆರಾಧಕರಿಗೆ ಇದು ಪ್ರಯೋಜನಕಾರಿ ಎಂದು ವರ್ಣಿಸಲಾಗುತ್ತದೆ. ಕಾಳರಾತ್ರಿಯ ಕುರಿತ ಇರುವಂತಹ ದಂತಕಥೆಯನ್ನು ನೋಡೋಣ. ಒಮ್ಮೆ ಶುಂಭ ನಿಶುಂಭರು ದೇವಲೋಕದ ಮೇಲೆ ದಾಳಿ ಮಾಡಿ ದೇವತೆಗಳನ್ನು ಸೋಲಿಸಿದರು. ದೇವತೆಗಳ ಅಧಿಪತಿಯಾದ ಇಂದ್ರನು ಮತ್ತು ಇತರ ದೇವತೆಗಳೊಡನೆ ತಮ್ಮ ವಾಸಸ್ಥಾನವನ್ನು ಮರಳಿ ಪಡೆಯಲು ಶಿವನ ಸಹಾಯವನ್ನು ಪಡೆಯಲಿಕ್ಕಾಗಿ ಹಿಮಾಲಯಕ್ಕೆ ಬಂದರು. ಅವರೆಲ್ಲರೂ ಒಟ್ಟಾಗಿ ಪಾರ್ವತೀ ದೇವಿಯನ್ನು ಪ್ರಾರ್ಥಿಸಿದರು. ಆದರೆ ಪಾರ್ವತೀ ದೇವಿಯು ಸ್ನಾನ ಮಾಡುತ್ತಿದ್ದ ಕಾರಣ ದೇವರುಗಳಿಗೆ ಸಹಾಯ ಮಾಡಲು ಅವಳು ಚಂಡಿ ಅಥವಾ ಅಂಬಿಕಾ ಎಂಬ ದೇವಿಯನ್ನು ಸೃಷ್ಟಿ ಮಾಡಿದಳು. ಶುಂಭ ನಿಶುಂಭರ ಸೇನಾಧಿಪತಿಗಳಾಗಿದ್ದ ಚಂಡಮುಂಡರೆಂಬ ರಾಕ್ಷಸರನ್ನು ಅವಳು ಸಂಹಾರ ಮಾಡಿದ್ದಕ್ಕಾಗಿ ಚಂಡಿಕಾ ಅಥವಾ ಕಾಳಿ ಎಂಬ ಹೆಸರನ್ನು ಬಂದು ಚಾಮುಂಡಿ ಎಂದು ಕರೆಯಲಾಗುತ್ತದೆ. ನಂತರ ರಕ್ತ ಬೀಜಾಸುರನು ಯುದ್ಧ ಭೂಮಿಗೆ ಬರಲು ಅವನಿಗೆ ನೀಡಿದ್ದ ವರದಂತೆ ಅವನ ದೇಹದಿಂದ ಬಿದ್ದ ಪ್ರತಿಯೊಂದು ರಕ್ತದ ಹನಿಗಳಲ್ಲಿಯೂ ತದ್ರೂಪ ಸೃಷ್ಟಿಯಾಗುತ್ತಿತ್ತು. ಕಾಲರಾತ್ರಿ ಅವನ ಮೇಲೆ ದಾಳಿ ಮಾಡಿದಾಗ ಅವನ ಚೆಲ್ಲಿದ ರಕ್ತವು ಅವನ ಹಲವಾರು ತದ್ರೂಪ ಸೃಷ್ಟಿಗಳಿಗೆ ಕಾರಣವಾಯಿತು. ಹೀಗಾಗಿ ಅವನನ್ನು ಸೋಲಿಸುವುದು ದೇವಿಗೆ ಅಸಾಧ್ಯವಾಯಿತು. ಆದ್ದರಿಂದ ಉಗ್ರ ರೂಪವನ್ನು ತಾಳಿದ ದೇವಿಯು ತನ್ನ ನಾಲಿಗೆಯನ್ನು ಹೊರಚಾಚಿ ಒಂದು ಹನಿ ರಕ್ತವೂ ಕೆಳಗೆ ಬೀಳದಂತೆ ನೋಡಿಕೊಂಡು ಅವನನ್ನು ಸಂಹಾರ ಮಾಡಿದಳು. ನಂತರ ಚಂಡಿಯ ಸಹಾಯದಿಂದ ಸೇನಾಧಿಪತಿಗಳಾದ ಶುಂಭ ನಿಶುಂಭರನ್ನು ಕೊಲ್ಲಲಾಯಿತು. ಅವಳ ಈ ಉಗ್ರ ರೂಪವು ಎಷ್ಟು ವಿನಾಶಕಾರಿಯಾಗಿತ್ತೆಂದರೆ ಮುಂದೆ ಬಂದವರನ್ನೆಲ್ಲರನ್ನೂ ಕೊಲ್ಲಲು ಪ್ರಾರಂಭಿಸಿದಳು. ಎಲ್ಲ ದೇವರುಗಳು ಅವಳನ್ನು ತಡೆಯಲು ಶಿವನ ಮುಂದೆ ಪ್ರಾರ್ಥಿಸಿದರು. ಆದ್ದರಿಂದ ಶಿವನು ಅವನನ್ನು ತಡೆಯಲು ದೇವಿಯ ಪಾದದ ಕೆಳಗೆ ಬರಲು ನಿರ್ಧರಿಸಿದನು. ಎಲ್ಲರನ್ನೂ ಕೊಲ್ಲುತ್ತಾ ಬಂದ ಕಾಳರಾತ್ರಿಗೆ ತನ್ನ ಪಾದದ ಕೆಳಗೆ ಶಿವನು ಕಾಣಿಸಿದ್ದನ್ನು ನೋಡಿ ಪಶ್ಚಾತ್ತಾಪವಾಗಿ ಯುದ್ಧವನ್ನು ನಿಲ್ಲಿಸಿ ಶಾಂತಳಾಗಿ ದೇವಿಯ ರೂಪವನ್ನು ತಾಳಿದಳು. ಹೀಗೆ ಶಿವನು ಪಾರ್ವತಿಯನ್ನು ಶಾಂತಗೊಳಿಸಿದನು. ಕಾಳರಾತ್ರಿಯು ಅತ್ಯಂತ ಕತ್ತಲೆಯ ರಾತ್ರಿಗಳ ಶಕ್ತಿಯಾಗಿದ್ದಾಳೆ. ರಾತ್ರಿಯಲ್ಲಿ ಪ್ರಾಣಿ ಸಾಮ್ರಾಜ್ಯವು ಕೆಲಸದಿಂದ ವಿರಾಮವನ್ನು ತೆಗೆದುಕೊಂಡು ನಿದ್ರಿಸುತ್ತಿರುತ್ತವೆ ಹಾಗೂ ಎಲ್ಲ ಜೀವಿಗಳು ತಾಯಿ ದೇವತೆಯ ಮಡಿಲಿನಲ್ಲಿ ಆಶ್ರಯ ಹಾಗೂ ರಕ್ಷಣೆಯನ್ನು ಹುಡುಕುತ್ತಾ ಬರುತ್ತವೆ. ಈ ಸಮಯದಲ್ಲಿ ಕಾಳರಾತ್ರಿ ದೇವಿಯು ನಿರಾಯಾಸದಿಂದ ಅವರೆಲ್ಲರನ್ನೂ ಕಾಯುತ್ತಾಳೆ ಎಂದು ನಂಬಲಾಗಿದೆ. ಹೀಗೆ ಕಾಳರಾತ್ರಿ ದೇವಿಯು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ತನ್ನ ಭಕ್ತರನ್ನು ಕೈ ಹಿಡಿದು ಕಾಪಾಡುತ್ತಾಳೆ.